ಶೈಕ್ಷಣಿಕ ಸಾಲಿನಲ್ಲಿ SSLC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಅಂದರೆ ರಾಜ್ಯಕ್ಕೆ 4ನೇ ರ್ಯಾಂಕನ್ನು ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಸತ್ಕಾರ ಸಮಾರಂಭವನ್ನು ಸರಳವಾಗಿ ನಮ್ಮ ಶಾಲೆಯಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಈ ಒಂದು ಸತ್ಕಾರ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ನಮ್ಮ ಹಿಂದೂ ಸಂಪ್ರದಾಯದಂತೆ ಅವ್ರನ್ನ ಸ್ವಾಗತಿಸ್ತಕ್ಕಂಥ ಒಂದು ಪ್ರತೀತಿ. ಆ ಸ್ವಾಗತವನ್ನು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಚಟ್ಟನವರ್ ಸರ್ ಬಂದು ಅವ್ರನ್ನ ಸ್ವಾಗತವನ್ನು ಮಾಡಿಕೊಳ್ಳಲಿಕ್ಕೆ ಅವ್ರನ್ನ ಆತ್ಮೀಯವಾಗಿ ವಿನಂತಿಸಿಕೊಳ್ತೀವಿ. ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ MM ಮಗ್ದುಮ್ ಸರ್ ಅವರನ್ನು ನಾನು ಇಲ್ಲಿ ಪುಷ್ಪವನ್ನು ನೀಡುವುದರ ಮೂಲಕ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಇವರು ದತ್ತು ಪಡೆದ ಶಾಲೆ ಹಾಗೂ ಗ್ರಾಮೀಣ ಭಾಗದಲ್ಲಿ ಇರುವ ಮತ್ತು ಬಡ ಮಕ್ಕಳು ಕಲಿಯುತ್ತಿರುವ ಶಾಲೆ ಶ್ರೀ DB ಹೆಬ್ಬಾಳೆ ಕರ್ನಾಟಕ ಪಬ್ಲಿಕ್ ಶಾಲೆ ಉಳ್ಳಾಗಡ್ಡಿ ಖಾನಾಪುರ್. ಇಲ್ಲಿ SSLC ಬೋರ್ಡ್ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಸತ್ಕಾರ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ರೋಹಿಣಿ ದುಂಡಪ್ಪ ಜರಳಿ ರಾಜ್ಯಕ್ಕೆ 4ನೇ ರ್ಯಾಂಕ್, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ 3ನೇ ರ್ಯಾಂಕ್ ಹಾಗೂ ಹುಕ್ಕೇರಿ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಪಡೆದಂಥ ರೋಹಿಣಿ ದುಂಡಪ್ಪ ಜರಳಿ 99.52 ಒಟ್ಟು ಅಂಕಗಳು 622 ಅಂಕಗಳನ್ನು ಪಡೆದು ರ್ಯಾಂಕ್ ಪಡೆದಂಥ ಈ ಟಾಪರ್ಗೆ ಇಂದು ಸತ್ಕರಿಸಿ ಗೌರವಿಸಲಾಯಿತು. ಅದೇ ತರನಾಗಿ ಸಾಧನಾ ಮಹಂತೇಶ್ ಚತುರಿ ತಾಲೂಕಾಗೆ 3rd ರ್ಯಾಂಕ್ 98.88 618 ಮಾರ್ಕ್ಸ್ ಪಡೆದಿದ್ದಾಳೆ. ಸೃಷ್ಟಿ ರುದ್ರಪ್ಪ ರುದ್ರಗೌಡರ್ 96.96 666 ಒಟ್ಟು ಅಂಕು ಪಡೆದು ರ್ಯಾಂಕ್ ಪಡೆದಿದ್ದಾರೆ. ಈ ಮೂವರು ತ್ರಿನೇತ್ರಿಗಳಿಗೆ ಇಂದು ಸತ್ಕರಿಸಿ ಗೌರವಿಸಲಾಯಿತು. ಒಟ್ಟು 129 ವಿದ್ಯಾರ್ಥಿನಿಯರು, ಅದರಲ್ಲಿ 29 ಡಿಸ್ಟಿಂಕ್ಷನ್, 64 ಫಸ್ಟ್ ಕ್ಲಾಸ್, 17 ಸೆಕೆಂಡ್ ಕ್ಲಾಸ್ನಲ್ಲಿ ಉತ್ತೀರ್ಣ ಹೊಂದಿ ಶ್ರೀ DB ಹೆಬ್ಬಾಳೆ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಪರೀಕ್ಷೆ ನಡೀತಾ ಇದೆ ಅನ್ನೋ ಒಂದು ಸಂದರ್ಭದಲ್ಲಿ ಭೇಟಿ ಕೊಟ್ಟಾಗ ನಿಮ್ಮ ಶಾಲೆಯ ಒಂದು SDMC ಉಪಾಧ್ಯಕ್ಷರು ಬಂದಾಗ ಹೇಳಿದರು, ಸರ್ ನಮ್ದು ಏನಿಲ್ಲ, ನಮ್ಮದು ಒಂದು ಆಸೆ ಏನಿದೆ ಅಂತಂದರೆ ಒಟ್ಟಿನಲ್ಲಿ ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ರಾಜ್ಯಕ್ಕೆ ರ್ಯಾಂಕ್ ಬರಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ, ಆಸೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ಒಂದು ಅವಿರತ ಪ್ರಯತ್ನದ ಫಲವಾಗಿ ಇವತ್ತೇನಾಗಿದೆ ಅಂದರೆ ನಮ್ಮ ಈ ಒಂದು KPS ಉಳ್ಳಾಗಡ್ಡಿ ಖಾನಾಪುರ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ತಮ್ಮ ಒಂದು ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಅಷ್ಟು ಸುಲಭವಾಗಿರ್ತಕ್ಕಂಥದ್ದಲ್ಲ. ಯಾಕಂತಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಅವಿರತ ಪ್ರಯತ್ನವನ್ನು ಪಟ್ಟಿರ್ತಾರೆ. ಬಟ್ ಶಿಕ್ಷಕರ ಒಂದು ಅತ್ಯುತ್ತಮ ಮಾರ್ಗದರ್ಶನದಿಂದಾಗಿ ಇವತ್ತೇನಾಗಿದೆ ಅಂದರೆ ಈ ಶಾಲೆಯ ಇವತ್ತು ವಿದ್ಯಾರ್ಥಿನಿ ರೋಹಿಣಿ ವಿದ್ಯಾರ್ಥಿನಿ ಇವತ್ತು ನಮ್ಮ ರಾಜ್ಯಕ್ಕೆ 4ನೇ ಸ್ಥಾನವನ್ನು ಪಡೆದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಶ್ರೀ DB ಹೆಬ್ಬಾಳೆ ಕರ್ನಾಟಕ ಪಬ್ಲಿಕ್ ಶಾಲೆಯ SDMC ಉಪಾಧ್ಯಕ್ಷರು ಸುಭಾಷ್ ಹೆಬ್ಬಾಳೆ, ಜೂನಿಯರ್ ಕಾಲೇಜದ ಪ್ರಾಂಶುಪಾಲರಾದಂಥ MM ಮಗ್ದುಮ್ ಸರ್, ಶ್ರೀಮತಿ SM ನಲವಡೆ ಉಪಪ್ರಾಚಾರ್ಯರು, ಡಾಕ್ಟರ್ ಕೆಂಪಣ್ಣ B ತಳವಾರ್ ಹಿರಿಯ ಉಪನ್ಯಾಸಕರು ಡೈಟ್ ಚಿಕ್ಕೋಡಿ, ರಾಜು ಔಟೆ ಗಣ್ಯರು, ಶ್ರೀಮಂತ ಗುರವ್ SDMC ಸದಸ್ಯರು, ಶಶಿಕಾಂತ್ ದಂಡೇನ್ SDMC ಸದಸ್ಯರು, SM ಮಗ್ದುಮ್ SDMC ಸದಸ್ಯರು ಹಾಗೂ ಪಾಲಕರು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. MM ಶೆಟ್ಟೆನ್ನವರ್ ಸ್ವಾಗತಿಸಿದರು. ಬೊಮ್ಮಣ್ಣವರ್ ಇವರು ವಂದಿಸಿದರು. KD ಕಲಘಟಗಿ ಇವರು ನಿರೂಪಿಸಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಟಾಪರ್ಸ್ ವಿದ್ಯಾರ್ಥಿನಿಯರಿಗೆ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ಎಂದು ಎಲ್ಲರೂ ಶುಭ ಹಾರೈಸಿದ್ದಾರೆ. ತೇಜ್ ಪ್ರಭು ನ್ಯೂಸ್, ಉಳ್ಳಾಗಡ್ಡಿ ಖಾನಾಪುರ್. ಸ್ಕೂಲ್ಗೆ ಶ್ರೀ DB ಹೆಬ್ಬಾಳೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ 3 ಜನ ರ್ಯಾಂಕರ್ಸ್ಗೆ ನಮ್ಮ ಶಿಕ್ಷಕ ಬಂಧುಗಳು ಇವತ್ತು ಒಟ್ಟು 6 ವಿಷಯಗಳಲ್ಲಿ 3 ವಿಷಯಗಳಲ್ಲಿ ಪ್ರತಿಶತ ಪ್ರಮಾಣದಷ್ಟು ಸೆಂಟಮ್ ಮಾಡಿದ್ದಾರೆ.
ಅಂದರೆ 100ಕ್ಕೆ 100ರಷ್ಟು 3 ವಿಷಯಗಳಲ್ಲಿ ಕೇವಲ ಒಂದೊಂದೇ ಮಾರ್ಕ್ಸ್ಗಳಲ್ಲಿ ಕಡಿಮೆ ತೆಗೆದುಕೊಂಡಿರ್ತಕ್ಕಂಥದ್ದು 3 ವಿಷಯ. ಅಂದರೆ ಈಗ ತಳವಾರ್ ಸರ್ ಹೇಳಿದಾಗೆ ಕೇವಲ ನಾವು ರಾಜ್ಯ ಮಟ್ಟಕ್ಕೆ ಇರಬೇಕಾಯ್ತಂದರೆ 3 ಹೆಜ್ಜೆ, ಸ್ಟೇಟ್ಗೆ ನಮ್ಮ ಡಿಸ್ಟ್ರಿಕ್ಕಿಗೆ ಹೋಗಬೇಕಾಗಿತ್ತಂದರೆ 2 ಹೆಜ್ಜೆ, ಅಷ್ಟು ನಾವು ಸಾಧನೆ ಮಾಡಿದ್ದೆವು ಅಂತಂದರೆ 100% ಆಗಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಶ್ರೀ ಡಿ ಬಿ ಹೆಬ್ಬಾಳಿ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ರಾಜ್ಯ ಮಟ್ಟದಲ್ಲಿ ನಾವು ಹೆಸರು ಮಾಡಲಿಕ್ಕೆ, ಫಸ್ಟ್ ರ್ಯಾಂಕ್ ತಂದು ಕೊಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತೆ ನಮ್ಮ ಶಿಕ್ಷಕ ಬಂಧುಗಳಲ್ಲಿ ಇಲ್ಲ, ಪ್ರೋತ್ಸಾಹ ಕೊಡಲಿಕ್ಕೆ ನಮ್ಮ SDMC ಅವರಲ್ಲಿ ಕೂಡ ಏನೂ ಕೊರತೆ ಇಲ್ಲ. ಜೊತೆಗೆ ಇಂತಹ ಆದರ್ಶ ವಿದ್ಯಾರ್ಥಿಗಳು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇದ್ದಾರೆ. ಪಟಾಕ್ಷಿ ಹಾಕೋಣ, ನಾವು ಯಾವ ಪಟಾಕ್ಷಿ ಹಾರಿಸಿದ್ ನಿಮಗೆಲ್ಲ ಗೊತ್ತಿರ್ತೀವಿ. ಇಲೆಕ್ಷನ್ ಆಚೆ ಬಂದಾಗ ಮಾಡಿದ್ರೆ ಹಾರಿಸ್ತಿರ್ತೇವೆ. ಅದು ಸುಭಾಷನ್ ಅಂದರು ಈ ಪಟಾಕ್ಷಿ ಹಾರಿಸಿದ್ ಬಾಸ್ ಆಗಿರ್ತೀವಿ, ಹೋಗಿ ಹಾರಿಸಿದ್ವು. ಜನ ಕೇಳಾಕತ್ತಾರೆ ಯಾವ ಇಲೆಕ್ಷನ್ ಆಗ್ತಪ್ಪ, ಯಾಕೆ ನಮ್ಮ ನೋಡ್ತಾರೆ ಇಲೆಕ್ಷನ್ದಾಗ ಇರ್ತಿರ್ತಾರೆ. ಈ ಇಲೆಕ್ಷನ್ ಆದಾಗ ನಮ್ಮ ಹುಡುಗರ ರಾಜ್ಯ ಫಸ್ಟ್ ಬಂದವರು, ಅದಕ್ಕೆ ನಾ ರಾಜ್ಯದಾಗ ನಂಬರ್ 5 ಜನ ಪಟಾಕ್ಷಿ ಹಾರಿಸೋದು ಒಂದು. ಅಲ್ಲಿ ಜನ ಎಲ್ಲ ಖುಷಿ ಆದ್ರೆ ನಮ್ಮ 3 ಜನ ಅಲ್ಲ. ಯಾಕಪ್ಪ ಅಂದ್ರೆ ಈ ಮಟ್ಟಿಗೆ ನಮ್ಮ ಸಾಲಿ ಬರ್ಬೇಕಾದ್ರೆ 4 ಎಕರೆ ಜಾಗ ನಮ್ಮ ದುಡ್ಡಪ್ಪ ಸಾಹೇಬ್ ಅವ್ರು 4 ಎಕರೆ ಜಾಗ ಕೊಟ್ಟರು. ನಮ್ಮ ಊರೆಲ್ಲ ಕೂಡ ಸಾಲಿ ಇಲ್ಲಿ ಹಾಕಿದ್ರು. ಅವಾಗೆಲ್ಲ ನಿಮಗೆಲ್ಲ ಗೊತ್ತಿರ್ಬೇಕು, ಜನಕ್ಕೆ ಬಿಗ್ ರೋಡ್ ಇತ್ತು, ರಸ್ತೆದಾಗ ರೋಡ್ ಬರ್ಬೇಕಾಗಿತ್ತು. ನಾವೆಲ್ಲ ಜನ ಪಾರ್ಸಿಗೌಡನ್ನ ಎಲ್ಲ ನಾವು ಸ್ವಲ್ಪ ಅಸಮಾಧಾನ ಮಾಡಿದ್ವಿ. ಏನಪ್ಪ ಒಂದು ಸಾಲಿ ಹೋದ ಅಲ್ಲಿ ಹಾಕಿರಿ, ಹುಡುಗರು ಯಾರು ಸತ್ತಂದ್ರು ಯಾರು ಜವಾಬ್ದಾರಿ ಅವ್ರು ಅಂದ್ರೆ ಈಗ ಪುಂಡ್ರು ನಮಗೆಲ್ಲ ಗೊತ್ತೈತಿ. ಏನು ಮಾಡಿ ನಮ್ಮ ಕಾಲೇಜ್ ಅಥವಾ ಸ್ಕೂಲ್ಗೆ ಒಂದು 1000 ರೂಪಾಯಿ ಇರ್ತಾರೆ. 1000 ರೂಪಾಯಿಂದ ಇಲ್ಲಿ ಮಾಡಿದಾಗ ನಾವು ಆ ಟೈಮ್ದಾಗ 4 ಎಕರೆ ಜಾಗ ಕೊಟ್ಟರು 80,000 ರೂಪಾಯಿ ಗೋಳೆ ಹಾಕಬೇಕಾಗಿತ್ತು. ಊರಾರೆಲ್ಲ ಆ ಕಡೆ ಅದು ಒಂದು ವರ್ಷ ಗೋಳೆ ಹಾಕಿ ಅವ್ನು ಬೆಂಗಳೂರಿಗೆ ಹೋಗಿ ಮಾಡಿ ಅಂತ ಸಲಿ ಕಟ್ಟರು. ನಮ್ಗೆ ಈಗೆಲ್ಲ ಚುನಾವಣೆ ಇಲ್ಲಿ ಮೇಲೆ ಬಂದು ಹೇಳೋ ಕಾರಣ ಅಂತಂದ್ರೆ ನಾನು 1997 ಇದೇ ಶಾಲೆಯ ವಿದ್ಯಾರ್ಥಿ. 1997 ಇದೇ ಶಾಲೆಯ ವಿದ್ಯಾರ್ಥಿ. ಹಾಗೂ ಇದೇ ಶಾಲೆಗೆ ಪ್ರಥಮ ಬಂದಿನಿ ಆ ಟೈಮ್. ಆವಾಗ ನಮ್ಮ 77.44 ನನ್ನ ಸ್ಕೂಲ್ ಒಳಗೆ ಹಿಂದಿದ್ದ ರೆಕಾರ್ಡ್ ಅವಾಗೆಲ್ಲ ಮುರಿದು ಹೋಗಿತ್ತಾರ. ಅದ್ರ ನಂತರ ಎಷ್ಟೋ ರೆಕಾರ್ಡ್ಸ್ ಚೇಂಜ್ ಆಯ್ತು ಬಿಡಿ. ಅದ್ರ ನಂತರ ಇದಾಯಿತು. ಅದೊಂದು ಉದ್ದೇಶದಿಂದ ನಾನು ನಮ್ಮ ಮಗಳಿಗೆ ಏನು ಹೇಳ್ತಾ ಇದ್ದೆ ಅಂದರೆ ನೀನು ಫಸ್ಟ್ ಬಾರೋ ಅಂತದ್ದು ಹೇಳ್ತೀನಿ. ಅದೂ ಸ್ವಲ್ಪ ಸಮಾಧಾನಕರ ಆಗಿದೆ. ಬಟ್ ಥರ್ಡ್ ನಂಬರ್ ಒಳಗೆ ಬಂದು ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಈ ನಮ್ಮ ಮಕ್ಕಳನ್ನು ಕರೆಸಿ ಎಲ್ಲ ಮಕ್ಕಳಿಗೆ ಸನ್ಮಾನ ಮಾಡಿದಂಥ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಸಿಬ್ಬಂದಿ ವರ್ಗಕ್ಕೆ ಹಾಗೂ SDMC ಅವರಿಗೆ ನಮ್ಮ ಪಾಲಕರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇವೆ. ಸನ್ಮಾನೀಯ ಅಧ್ಯಕ್ಷರಂತ ನಮ್ಮ ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರಿ ಎಲ್ಲ ನಮ್ಮ ಆಶೀರ್ವಾದ ಕೊಟ್ಟು ಎಲ್ಲ ನಾವು ಸೌಲಭ್ಯ ಕೊಟ್ಟಿದ್ದು ನಮ್ಮ ಮಕ್ಕಳು ಭಾಳ ಚೆಂದಾಗಿ ಅದು ಸಪೋರ್ಟ್ ಆಗಿತ್ತು. ಎರಡನೇ ಮಾತಂದ್ರೆ ಇಲ್ಲಿ ಬಂದಿದ್ರು ನಮ್ಮ ಪ್ರಿನ್ಸಿಪಲ್ ಸರ್, ಮಗ್ದುಮ್ ಸರ್ ಯಾವಾಗ ನಮ್ಮ ಸಪೋರ್ಟ್ ಎಲ್ಲ ಸ್ಕೂಲ್ಗೆ ನಾವು ಟೀಚರ್ಗೆಲ್ಲ ಕೊಡ್ತಾರೆ. ಮೂರನೇ ಮಾತಂದ್ರೆ ನಮ್ಮ ತಳವಾರ್ ಸರ್ ಯಾವಾಗ ಬಂದಿದ್ದು ಮಕ್ಕಳ ಜೊತೆ ಮಾತಾಡ್ಕೊಂಡು ನಮಗೆಲ್ಲನೂ ಸರಿಯಾಗಿ ಗೈಡೆನ್ಸ್ ಮೋಟಿವೇಶನ್ ಕೊಟ್ಟಿದ್ದು. ಆಮೇಲೆ ನಮ್ಮ ಸುಭಾಷಣ್ಣ ಅಣ್ಣರೇ, ಉಪಾಧ್ಯಕ್ಷರಂದ್ರ ಎಲ್ಲರೂ ಸದಸ್ಯರು ಭಾಳ ಒಳ್ಳೆಯಾಗಿ ನಮ್ಮ ಎಲ್ಲ ಸಪೋರ್ಟ್ ಮಾಡಿದ್ದು. ನಾನು ಶ್ರೀ DB ಹೆಬ್ಬಾಳಿ ಶಾಲೆಯ ವಿದ್ಯಾರ್ಥಿನಿಯಾದ ರೋಹಿಣಿ ಗುಂಡಪ್ಪ ಜರಳಿ 625ಕ್ಕೆ 622 ಅಂಕವನ್ನು ಪಡೆಯಲು ಸಹಕರಿಸಿದ ನನ್ನ ಎಲ್ಲ ಶಿಕ್ಷಕರು, ನನ್ನ ಪಾಲಕರು ಹಾಗೂ SDMC ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮತ್ತು ನಾನು ಮುಂದೆ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು UPSC ಎಕ್ಸಾಮ್ಗಳಿಗೆ ನಾನು ಒಂದು ಸಿವಿಲ್ ಸರ್ವಿಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲು ಬಯಸುತ್ತೇನೆ. ನಮಸ್ಕಾರ, ನಾನು ಮಲ್ಲಪ್ಪ ಮಾರುತಿ ಮಗ್ದುಮ್, ಶ್ರೀ DB ಹೆಬ್ಬಾಳಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ವರ್ಷ 2025-26ನೇ ಸಾಲಿನ SSLC ಪರೀಕ್ಷೆಯಲ್ಲಿ ನಮ್ಮ 3 ಜನ ಹೆಣ್ಮಕ್ಳು ಭಾಳಷ್ಟು ಉತ್ತಮವಾದಂಥ ಗುಣಮಟ್ಟದಲ್ಲಿ ಅಂಕಗಳನ್ನು ತೆಗೆದುಕೊಂಡು ನಮ್ಮ ರೋಹಿಣಿ ಜರಳಿ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ 404ನೇ ರ್ಯಾಂಕನ್ನು ಪಡೆದಿದ್ದಾರೆ. ಅವರು 625ಕ್ಕೆ 622 ಅಂಕಗಳನ್ನು ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನ, ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ 3ನೇ ಸ್ಥಾನ ಮತ್ತು ನಮ್ಮ ತಾಲೂಕಿಗೆ 1ನೇ ಸ್ಥಾನದಲ್ಲಿ ಪಾಸಾಗಿದ್ದಾರೆ. ಇವರ ಈ ಒಂದು ಸಾಧನೆಗೆ ಶಿಕ್ಷಕರು ಬೆಳಗಿನ ಸರ್ಕಾರದ ಒಂದು ಇಲಾಖೆಯ ನಿಯಮದಂತೆ ಅವ್ರನ್ನ ಬೆಳಗಿನ ಹೊತ್ತು ಅವ್ರನ್ನ ಮಕ್ಕಳನ್ನು ಎಬ್ಸೋದಾಗಲಿ ಮತ್ತು ಅವರಿಗೆ ಮೋಟಿವೇಶನ್ ಹೇಳ್ತಕ್ಕಂಥ ವಿಚಾರಗಳನ್ನು ಅವ್ರು ಹೊಂದಿದ್ರು. ಜೊತೆಗೆ ವೈಯಕ್ತಿಕವಾಗಿ ಕಾಳಜಿ ತೆಗೆದುಕೊಂಡು ಸಾಯಂಕಾಲ ಗುಂಪು ಅಧ್ಯಯನ ಮತ್ತು ಅವರಿಗೆ ಯಾವ ವಿಷಯದಲ್ಲಿ 1 ಮಾರ್ಕ್ಸ್ ಪರೀಕ್ಷೆಯಲ್ಲಿ ಕಡಿಮೆ ಬಂದ್ರೂ ಕೂಡ ಅಮ್ಮ ಇಲ್ಲಿ ತಪ್ಪು ಮಾಡಿದೆ ಅಮ್ಮ ಅಂತ ಹೇಳಿ ಒಟ್ಟಾರೆಯಾಗಿ 100ಕ್ಕೆ 100 ತೆಗೆದುಕೊಳ್ಳಲಿಕ್ಕೆ ಏನೇನು ಅವರಿಗೆ ಅವಶ್ಯಕತೆ ಇತ್ತು ಅದನ್ನೆಲ್ಲವನ್ನು ಪೂರೈಸಿದ್ದಾರೆ. ನನ್ನ ಹೆಸರು
ಸುಭಾಷ್ ಗುಂಡಪ್ಪ ಹೆಬ್ಬಾಳಿ SDMC ಉಪಾಧ್ಯಕ್ಷ. ನಾನು ಈ ಶಾಲೆಯ ಒಂದು ವಾತಾವರಣ ಹೇಗಿದೆ ಅನ್ನೋದು ಒಂದು ಶಬ್ದ ಹೇಳಕ್ಕೆ ಬಯಸ್ತೀನಿ. ಇಲ್ಲಿ ನಮ್ಮ ತಂದೆಯವರು ದಾನ ನೀಡಿದ ನಂತರ ನಮ್ಮ ಶಾಲೆಗೆ ಒಂದು ರ್ಯಾಂಕ್ ಬರಬೇಕು ಅಂತ ನಾವು ಕೇಳ್ತಾ ಇದ್ವಿ. ಅವರು ದಾನ ಕೊಟ್ಟದಕ್ಕೆ ಸಾರ್ಥಕ ಆಗ್ತದ, ಒಂದು ರ್ಯಾಂಕ್ ಬಂದರೆ ಎಲ್ಲ ಟೀಚರ್ಸ್ ಕೇಳ್ತಾ ಇದ್ವಿ. ಆ ಥರ ಆ ಮಟ್ಟಕ್ಕೆ ನಮ್ಮ ಶಾಲೆಯನ್ನು ತಂದು ನಿಲ್ಲಿಸಿ ಎಲ್ಲ ಟೀಚರ್ ಸಹಕಾರದಿಂದ ಇವತ್ತು ದಿನ ನಮ್ಮಲ್ಲಿ ರ್ಯಾಂಕ್ ಬಂದಿದೆ. ಅದರ ಜೊತೆಯಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರು ಮಾನ್ಯ ಸಚಿವರು ನಮ್ಮಲ್ಲಿ ಏನು ಬೇಕಂತದ್ದು ಎಲ್ಲ ಕೊಟ್ಟಿದ್ದಾರೆ. ನಮ್ಮಲ್ಲಿ ಅನುದಾನ ಇರಬೇಕು, ಅನುದಾನ ರೈತ ಇರಬೇಕು, ಅನುದಾನ ಅಥವಾ ಅನುದಾನ ರೈತ. ಅವರು ಸತೀಶ್ ಫೌಂಡೇಶನ್ದಿಂದನೂ ನಮ್ಗೆ ಸಾಕಷ್ಟು ಬೇಡಿಕೆಗಳನ್ನ ಈಡೇರಿಸಿದ್ದಾರೆ. ಮಕ್ಕಳು ಕೂಡ ಶೇಕಡ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ಸೊ ಪ್ರಯತ್ನ ಹೆಣ್ಮಕ್ಳು ಇರೋದ್ರಿಂದ ಅವರು ಹೆಚ್ಚಿನ ಅಂಕಗಳೊಂದಿಗೆ ಅವರು ಪ್ರಥಮ ತೃತೀಯ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ನಮ್ಮಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ಎರಡೂ ಕಂಪ್ಯಾರಿಸನ್ ಎಲ್ಲ ಅವರೂ ಸಹಿತ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬಟ್ ಕೊನೆಯ ಹಂತದಲ್ಲಿ ವಿದ್ಯಾರ್ಥಿನಿಗಳು ಯಾವ ಮೇಲೆಗೆ ಅನ್ನೋ ಹಾಗೆ ವಿದ್ಯಾರ್ಥಿಗಳೇ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ.